ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿಕ್ರಾಂತ್ ಪಾಟೀಲ್, ಚೀಫ್ ಆಡಿಯಾಲಜಿಸ್ಟ್ ಇಯರ್ ಸೈನ್ಸ್ ಸೆಂಟರ್ ಹುಬ್ಳಿಯಲ್ಲಿ. ಈ ವಿಡಿಯೋ ಒಳಗೆ ನಿಮ್ಮದು ಸ್ಮಾಲ್ ಕಸ್ಟಮ್ ಹಿಯರಿಂಗ್ ಏಡ್ಸ್ ಏನು ಮಾಡ್ಕೊಂಡಿರಲ್ಲ ಅದನ್ನು ಹೆಂಗೆ ಕರೆಕ್ಟ್ ಯೂಸ್ ಮಾಡೋದು, ಹೆಂಗೆ ಮೇಂಟೈನ್ ಮಾಡೋದು ತೋರಿಸ್ಕೊಡ್ತೀವಿ. ಫಸ್ಟ್ ಥಿಂಗ್, ಅದನ್ನು ಹಿಯರಿಂಗ್ ಏಡ್ ಸೆಲ್ ಹಾಕಿ ಆನ್ ಹೆಂಗೆ ಮಾಡೋದು ತೋರಿಸ್ತೀನಿ. ಸೊ ಫಸ್ಟ್ ನಿಮಗೆ ಈ ರೀತಿ ಸೆಲ್ ಪ್ಯಾಕೆಟ್ ಕೊಟ್ಟಿರ್ತೀವಿ. ಸೊ ಇದರಿಂದ ಫಸ್ಟ್ ಒಂದು ಸೆಲ್ ತೆಗೀರಿ. ಸೊ ಸೆಲ್ ಮೇಲೆ ಒಂದು ಸ್ಟಿಕ್ಕರ್ ಇರ್ತದೆ. ಸೊ ಆ ಸ್ಟಿಕ್ಕರ್ ಕೂಡ ತೆಗಿಬೇಕು. ತೆಗೆದು ಸೆಲ್ ಸೈಜ್ ನೋಡ್ಕೊಡ್ರಿ. ಒಂದು ಸೈಡ್ ಪ್ಲೇನ್ ಅದ, ಇನ್ನೊಂದು ಸೈಡ್ ರಿಂಗ್ ಇದ್ದಂಗೆ ಅದ. ಸೊ ಹಿಯರಿಂಗ್ ಏಡ್ನ ಹಾಕ್ಬೇಕಾದ್ರೆ ಆ ಪ್ಲೇನ್ ಸೈಡ್ ಮೇಲೆ ಬರಬೇಕು. ಸೊ ಇದನ್ನೀಗ ಹಿಯರಿಂಗ್ ಏಡ್ನ ಹೆಂಗೆ ಹಾಕೋದು ತೋರಿಸ್ತೀನಿ. ಸೊ ನಿಮ್ಮದು ಹಿಯರಿಂಗ್ ಏಡ್ ಈ ರೀತಿ ಸ್ಮಾಲ್ ಸೈಜ್ ಐತಿ. ಇದಕ್ಕೆ ಒಂದು ಬ್ಯಾಟ್ರಿ ಡೋರ್ ಇರ್ತದೆ, ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿದಾಗ ಬ್ಯಾಟ್ರಿ ಡೋರ್ನಾಗ ಒಂದು ಸೈಡಿಂದ ನೀವು ಬ್ಯಾಟ್ರಿ ಹಾಕ್ಬೋದು, ಇನ್ನೊಂದು ಸೈಡ್ ಕ್ಲೋಸ್ಡ್ ಆಫ್ ಅದ. ಸೊ ಆ ಸೆಲ್ ಹೇಳಿದ್ನಲ್ಲ, ಪ್ಲೇನ್ ಸೈಡ್ ತೊಗೊಂಡು ಅದನ್ನು ಹಿಯರಿಂಗ್ ಏಡಲ್ಲಿ ನಿಧಾನವಾಗಿ ಬ್ಯಾಟ್ರಿ ಡೋರಲ್ಲಿ ಪುಷ್ ಮಾಡಿ. ಪುಷ್ ಮಾಡಿದ ಮೇಲೆ ಬ್ಯಾಟ್ರಿ ಡೋರ್ ಒಳಗೆ ಕ್ಲೋಸ್ ಮಾಡಿದರೆ ಹಿಯರಿಂಗ್ ಏಡ್ ಆನ್ ಆಗ್ತದೆ. ಇದನ್ನು ಆಫ್ ಮಾಡೋದಿದ್ರೆ ಬ್ಯಾಟ್ರಿ ಡೋರ್ ಜಸ್ಟ್ ಓಪನ್ ಮಾಡಿದರೆ ಆಫ್ ಆಯಿತು. ಸೊ ಹೀಗೆ ಆನ್ ಆಫ್ ನೀವು ಮಾಡ್ಕೋಬೋದು. ನೈಟ್ ಮಲಗಬೇಕಾದ್ರೆ ಏನು ಮಾಡಬೇಕು ಹೇಳ್ತೀನಿ. ಇದರಾಗಿಂದ ಬ್ಯಾಟ್ರಿ ತೆಗೀರಿ. ಓಕೆ, ತೆಗೆದುಬಿಟ್ಟು ಬ್ಯಾಟ್ರಿ ಒಂದು ಸಪ್ರೇಟ್ ಬಾಕ್ಸ್ನಾಗ ಹೋಗ್ತದೆ, ಹಿಯರಿಂಗ್ ಏಡ್ ಒಂದು ಸಪ್ರೇಟ್ ಬಾಕ್ಸ್ನಾಗ ಹೋಗ್ತದೆ. ಬ್ಯಾಟ್ರಿ ಏನು ಮಾಡಿರಿ, ಈ ರೀತಿ ಬ್ಲ್ಯಾಕ್ ಬಾಕ್ಸ್ ಕೊಟ್ಟಿರ್ತೀವಲ್ಲ ಅದ್ರ ಒಳಗೆ ಇಡ್ರಿ. ಹಿಯರಿಂಗ್ ಏಡು ಬಾಕ್ಸ್ನಾಗ ಇಡೋಕ್ಕಿಂತ ಮೊದಲು ಒಂದು ಕ್ಲಾತ್ ಕೊಟ್ಟಿರ್ತೀವಿ. ಈ ರೀತಿ ಡ್ರೈ ಕ್ಲಾತ್ ಇರ್ಬೋದು ಆರ್ ವೆಟ್ ಆಲ್ಕೋಹಾಲ್ ವೈಪ್ಸ್ ಇರ್ಬೋದು. ಅದರಿಂದ ಹಿಯರಿಂಗ್ ಏಡ್ ಚೆನ್ನಾಗಿ ಒರೆಸ್ಬಿಟ್ಟು ಕ್ಲೀನ್ ಐತಿಲ್ ನೋಡ್ರಿ, ಹೊಸದಿದ್ದಂಗೆ ಕಾಣಬೇಕು. ದೆನ್ ಹಿಯರಿಂಗ್ ಏಡನ್ನು ಈ ವೈಟ್ ಬಾಕ್ಸಲ್ಲಿ ಹಾಕ್ರಿ. ಈ ವೈಟ್ ಬಾಕ್ಸ್ ಏನು ಮಾಡ್ತದೆ, ಇಡೀ ದಿನ ಹಾಕ್ಕೊಂಡು ಕಿವ್ಯಾಗಿಂದ ಬೆವರು ಏನಾದ್ರು ಹಿಯರಿಂಗ್ ಏಡ್ನಾಗ ಹೋಗಿದ್ರೆ ಅದು ಅಬ್ಸಾರ್ಬ್ ಮಾಡ್ತದೆ. ಸೊ ಇದ್ರೊಳಗಿಟ್ಟು ಫುಲ್ ನೈಟ್ ಇಟ್ಬಿಡ್ರಿ. ಸೊ ಮಾಯಿಶ್ಚರ್ ಎಲ್ಲ ಅಬ್ಸಾರ್ಬ್ ಆಗಿಬಿಡ್ತದೆ. ಕೆಲವೊಮ್ಮೆ ಹಿಯರಿಂಗ್ ಏಡ್ ಇದ್ದಕ್ಕಿದ್ದಾಗ ವರ್ಕಿಂಗ್ ಸ್ಟಾಪ್ ಆಗ್ಬೋದು. ಸ್ಟಾಪ್ ಆಯ್ತು ಅಂದರೆ ಫಸ್ಟ್ ಸೆಲ್ ಚೇಂಜ್ ಮಾಡಿ ನೋಡ್ರಿ. ಸೆಲ್ ಚೇಂಜ್ ಮಾಡಿದ್ರೂ ಆನ್ ಆಗಿಲ್ಲ ಅಂದರೆ ಅದ್ರ ಮುಂದೆ ವ್ಯಾಕ್ಸ್ ಫಿಲ್ಟರ್ ಇರ್ತದೆ, ಅದು ಬ್ಲಾಕ್ ಆಗಿರ್ಬೋದು. ಈಗ ವ್ಯಾಕ್ಸ್ ಫಿಲ್ಟರ್ ಚೇಂಜ್ ಹೆಂಗೆ ಮಾಡೋದು ತೋರಿಸ್ತೀವಿ. ನಿಮ್ಮ ಕಿಟ್ಟಲ್ಲಿ ಈ ರೀತಿ ಒಂದು ಬಾಕ್ಸ್ ಕೊಟ್ಟಿರ್ತೀವಿ. ಇದ್ರ ಒಳಗಡೆ ಈ ಬ್ಲ್ಯಾಕ್ ಕಡ್ಡಿ ಇರ್ತದೆ, ಇದಕ್ಕೆ ನಾವು ವ್ಯಾಕ್ಸ್ ಫಿಲ್ಟರ್ ಅಂತೀವಿ. ವ್ಯಾಕ್ಸ್ ಫಿಲ್ಟರ್ ಇದು ನೋಡ್ರಿ, ಇದು ವೈಟ್ ಕಲರ್ ಐತಲ್ಲ, ಇದು ಮುಂದಿನ ಹೊಸ ವ್ಯಾಕ್ಸ್ ಫಿಲ್ಟರ್. ಈ ಸೈಡ್ ಖಾಲಿ ಅದ. ಇದನ್ನ ಟೂಲ್ ಹೆಂಗೆ ಯೂಸ್ ಮಾಡೋದು ಹೇಳ್ತೀವಿ. ಸೊ ನಿಮ್ಮ ಹಿಯರಿಂಗ್ ಏಡಿಗೆ ಸೌಂಡ್ ಬರ್ತಾ ಇಲ್ಲ, ಸೊ ವ್ಯಾಕ್ಸ್ ಫಿಲ್ಟರ್ ಚೇಂಜಿಂಗ್ ಈ ಟೂಲಿಂದ ಮಾಡೋದು. ಸೊ ಈ ಕಡ್ಡಿ ತಗೊಂಡು ಯಾವ ಸೈಡ್ ಖಾಲಿ ಐತಲ್ಲ ಅಲ್ಲಿ ಈ ಹಳೇ ವ್ಯಾಕ್ಸ್ ಫಿಲ್ಟರ್ ತೆಗಿಬೇಕು. ದಿಸ್ ಇಸ್ ದಟ್ ವೈಟ್ ಥಿಂಗ್. ಸೊ ಇಲ್ಲಿಂದ ಇದನ್ನು ಚುಚ್ಚ್ರಿ, ಎಳೀರಿ, ವ್ಯಾಕ್ಸ್ ಫಿಲ್ಟರ್ ಹೊರಗೆ ಬರ್ತದೆ. ಇದನ್ನು ಟರ್ನ್ ಮಾಡಿರಿ, ಮತ್ತೆ ಚುಚ್ಚ್ರಿ, ಎಳೀರಿ. ಸೊ ಹಳೆ ವ್ಯಾಕ್ಸ್ ಫಿಲ್ಟರ್ ಹೊರಗೆ ಬಂತು, ಹೊಸ ವ್ಯಾಕ್ಸ್ ಫಿಲ್ಟರ್ ಹಿಯರಿಂಗ್ ಏಡಲ್ಲಿ ಹೋಯಿತು. ಈಗ ಹಿಯರಿಂಗ್ ಏಡ್ ಆನ್ ಆಗಿರಬೇಕು. ಇಷ್ಟು ಮಾಡಿನೂ ಆನ್ ಆಗಿದ್ದಿಲ್ಲ ಅಂದರೆ ದಯವಿಟ್ಟು ನಮ್ಮ ಕ್ಲಿನಿಕ್ಕಿಗೆ ಕಾಲ್ ಮಾಡಿರಿ. ವಿಶಿಂಗ್ ಯು ಅ ಹ್ಯಾಪಿ ಹಿಯರಿಂಗ್. ಥ್ಯಾಂಕ್ ಯು.